ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಪುಟ್ಟ ಗ್ರೈಂಡರ್ ತೊಗೊಂಡಿದ್ದೀನಿ. ಅದರ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ನಾನು ತೊಗೊಂಡಿರೋ ಕಂಪ್ನಿ ಬಂದು ಪ್ರೆಸ್ಟೀಜು. ನೋಡೋಕ್ಕಂತೂ ಸಾಕಾಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ ಇದು. ಹಾಗೆ ಇದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ತೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 5300 ರೂಪಾಯಿ. ಹಾಗೆಯೇ ಇದು ಬಂದುಬಿಟ್ಟು 1.5 ಲೀಟರ್ ಇದೆ, ಅಂದರೆ 1.5 ಲೀಟರಷ್ಟು ಹಿಡಿಯುತ್ತೆ. ಇದು 4 ಜನ ಇರೋರಿಗೆ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಅಡ್ವಾಂಟೇಜ್ ಬಂದುಬಿಟ್ಟು ಟೈಮರ್ ಸೆಟ್ ಮಾಡ್ಕೋಬೋದು, ನಮಗೆ ಎಷ್ಟೊತ್ತು ಬೇಕೋ ಅಷ್ಟು ಟೈಮ್ ಇಟ್ಕೋಬೋದು. ಅದೇ ರೀತಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಆ ಟೈಮ್ನ ನಾವು 15 ನಿಮಿಷ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ಈಗ ನಾವು ಅದನ್ನು 10 ನಿಮಿಷ ಮಾಡ್ಕೊಳ್ಳೋಕ್ಕಾಗಲ್ಲ, 15 ನಿಮಿಷ ಆಗಲೇಬೇಕು. ಹಂಗೆ ಏನಾದರೂ 10 ನಿಮಿಷ ಬೇಕು ಅಂದರೆ ಸ್ವಿಚ್ ಡೈರೆಕ್ಟಾಗಿ ಆಫ್ ಮಾಡ್ಕೋಬೇಕು. ಅದೇ ಡಿಸ್ಅಡ್ವಾಂಟೇಜು. ಹಾಗೆಯೇ ಇದು ತುಂಬ ಹೀಟ್ ಆಯಿತು ಅಂದರೆ ಆಫ್ ಆಗಿಬಿಡುತ್ತೆ, ಅದನ್ನು ಕೂಡ ಡಿಸ್ಅಡ್ವಾಂಟೇಜೇ. ಹಾಗೆ ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅಂತ ಕೂಡ ಹೇಳ್ತೀನಿ. ಇದನ್ನು ಒಂದು ಸರ್ತಿ ಲಿಕ್ವಿಡ್ ಅಥವಾ ಸೋಪಲ್ಲಿ ಚೆನ್ನಾಗಿ ಒಂದು ಸರ್ತಿ ತೊಳ್ಕೊಬೇಕು. ಆಮೇಲೆ ಒಂದು ಅರ್ಧ ಗಂಟೆ ನಾನಿಲ್ಲಿ ಒಂದು ಇಡಿಯಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಮಾಮೂಲಿ ನಾವು ಹೊರಳೆಲ್ಲ ಕ್ಲೀನ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಸೀಸನಿಂಗ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಇದನ್ನು ಕೂಡ ಮಾಡಿಕೊಂಡೆ. ಒಂದು ಸರ್ತಿ ಅಕ್ಕಿ ನೆನೆಸ್ಬಿಟ್ಟು ಒಂದು 15 ನಿಮಿಷ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಏನಾದರೂ ಚಿಕ್ಕ ಚಿಕ್ಕ ಕಲ್ಲು ಅದನ್ನು ಇತ್ತು ಅಂದರೆ ಕ್ಲೀನ್ ಆಗಲಿ ಅಂತ ಅಷ್ಟೇ, ಹಾಗೆಲ್ಲ ಇರಲ್ಲ. ಆದರೂ ಕೂಡ ಒಂದು ಸರ್ತಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ನುಣ್ಣಗೆ ಒಂದು ಸರ್ತಿ ರುಬ್ಕೊಂಡು ಈ ಹಿಟ್ಟನ್ನೆಲ್ಲ ಚೆಲ್ಲಿಬಿಟ್ಟು ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಸಿಲಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಗ್ರೈಂಡರ್ ಮಾತ್ರ ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ. 4 ಜನ ಇರುವಂಥ ಫ್ಯಾಮಿಲಿಗೆ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ.